ಒಂದು ಹೊಸ ಆಲೋಚನೆ ನಿಮ್ಮ ತಲೆಯಲ್ಲಿ ಬರುತ್ತೆ. ನನಗೊಂದು ಥಾಟ್ ಪ್ರೋಸೆಸ್ ಬರುತ್ತಪ್ಪ, ಹೃದಯದಲ್ಲಿ ಒಂದು ಬೆಳಕು, ಎದೆಗೂಡಿನಲ್ಲಿ ಒಂದು ಬೆಳಕು ಬರುತ್ತೆ. ಬೆಳಕು ಹೇಳೋದಷ್ಟೇ ನನ್ನ ಕೆಲಸ. ಆ ಬೆಳಕಿನ ಹಂಚಕ್ ಪ್ರಯತ್ನ ಪಡ್ತಿರ್ತಾವೆ, ಕರೆಕ್ಟಾ? ಇಲ್ಲ, ನಾನು ಕೇಳಿ ಇವಾಗ ಹಂಚೋಕ್ ಪ್ರಯತ್ನ ಪಡ್ತಾ ಇದ್ದೀನಿ, ಅದು ಎಷ್ಟು ಜನಕ್ಕೆ ತಲುಪುತ್ತೋ ಅಷ್ಟು ಜನಕ್ಕೆ ತಲುಪುತ್ತೆ. ಅದರಲ್ಲೇ ಪ್ರಶ್ನೆ ಇರುತ್ತೆ, ಅದೇ ಪ್ರಶ್ನೆ. ನಾನು ಸಕ್ಸಸ್ ಫೇಲ್ಯೂರ್ ಅನ್ನೋ ಮಾನದಂಡದಲ್ಲಿ ನಾನು ಅದನ್ನು ಅಳೆಯೋದಿಲ್ಲ. ಓಕೆ, ನಿಮ್ಮ ಎದೆಗೂಡಲ್ಲಿ ಒಂದು ಬೆಳಕು ಅಂಟ್ಕೊಂಡಿದ್ದಿಲ್ಲ ಸರ್, ಇವಾಗ ಹೌದು, ಅದನ್ನ ನೀವು ದೀಪದಿಂದ ದೀಪ ಹಚ್ಚೋ ಹಾಗೆ ಪಸರಿಸ್ತೀರಿ ನೀವು ಅಂತ ಅನ್ಕೊಳ್ಳಿ. ಅಂದ್ರೆ ಒಂದು 20 ಜನಕ್ಕೆ ನೀವು ನಿಮ್ಮ ಬೆಳಕು ಏನು ಅನ್ನೋದನ್ನ ನೀವು ಹೇಳಬೇಕು. ಆ ಪಸರಿಸುವ ಕೆಲಸದಲ್ಲಿ ಎಷ್ಟರ ಮಟ್ಟಿಗೆ ನಿಮಗೆ ತೃಪ್ತಿ ತಂದ್ಕೊಟ್ಟಿದೆ? ಬೆಳಕು ಬರೋದೇ ತೃಪ್ತಿ. ನೀವು ಒಂದು ಅರ್ಥ ಮಾಡ್ಕೊಂತಿಲ್ಲ, ನಾನು ದೀಪ ಹಚ್ಚೋದಿದೆಯಲ್ಲ, ಅದು ಕೊಡೋ ಖುಷಿ ಇದೆಯಲ್ಲ, ಅದು ಎಷ್ಟು ಜನಕ್ಕೆ ತಲುಪ್ತು, ಏನು ತಲುಪ್ತು, ಅದು ಏನಾಗುತ್ತೆ ಅನ್ನೋದು ಮುಖ್ಯನೇ ಅಲ್ಲ. ಇವಾಗ ನಾನು ಇಲ್ಲಿ ಮಾತಾಡ್ತಿದ್ರೆ ಏನೋ ಒಂದು ಒಳ್ಳೆ ವಿಷಯ ಯಾರಿಗೋ ಕೇಳಿ ಅವ್ರೇನೋ ಬದುಕು ಚೇಂಜ್ ಆದ್ರೆ ಅದಕ್ಕಿಂತ ಇನ್ನೇನು ಬೇಕು? ಆ್ಯಕ್ಚುಲಿ ಇಟ್ ಈಸ್ ನಾಟ್ ಅಬೌಟ್ ಮೈ ಸಕ್ಸಸ್. ದ ಪ್ರಾಬ್ಲಮ್ ಈಸ್ ದಟ್ ನಾವು ಪ್ರತಿ ಒಂದಕ್ಕೂ ಕೂಡ ನನ್ನ ಸಕ್ಸಸ್ ಅನ್ಕೊಳ್ಳಿ ಏನಾಗಿದೆ ಇವಾಗ, ನಾ ದೀಪ ಹಚ್ಚಲ್ಲ, ಬೆಂಕಿನೇ ಹಾಕ್ಬಿಡ್ತೀನಿ. ಬಿಕಾಸ್ ದೀಪ ಹಚ್ಚರ್ ಯಾರಿಗೂ ಕಾಣಿಸಲ್ಲ, ಬೆಂಕಿ ಹಾಕಿ ನಾನು ಕಾಣಿಸ್ತೀನಿ. ಐ ವಿಲ್ ಬಿ ಮೋರ್ ಕ್ಲಿಯರ್ ಸರ್. ನಾನು ಮತ್ತೆ ಅದನ್ನೇ, ಇದು ಅರ್ಥ ಆಗಿದೆ ನಿಮ್ಗೆ? ಅರ್ಥ ಆಯ್ತು ನನಗೆ. ಬಟ್ ಅದೇ ಬತ್ತಿನೇ ತಗೊಂತೀನಿ ನಾನು, ಅದೇ ದೀಪದ ಬತ್ತಿನೇ ತಗೋತೀನಿ, ಇಲ್ಲ ಬೆಂಕಿನೇ ತಗೋತೀನಿ. ಈಗ ನಾನು ನೀವು ಕೂತಿದ್ದೀವಿ, ನನ್ನ ಎದುರುಗಡೆ ನಮ್ಮ ಕ್ಯಾಮ್ರಾಮನ್ನು, ನಮ್ಮ ಫಿಲಮ್ ರಿಪೋರ್ಟ್ರು ಧನು ಅವರು, ಇವರೆಲ್ಲ ಕೂತ್ಕೊಂಡಿದ್ದಾರೆ ಅನ್ಕೊಳ್ಳಿ. ನಾವೊಂದು 6 ಜನ ಇದ್ದೀವಿ. ನಿಮ್ಮ ಎದೆಗೂಡಲ್ಲಿ ಬತ್ತಿ ಇದೆ, ನಾನು ಗಂಟಿಸ್ತೀರಿ. ಎಸ್, ಅರ್ಥ ಆಯ್ತು ನನಗೆ. ಬ್ಯೂಟಿಫುಲ್, ವಂಡರ್ಫುಲ್, ಎಸ್, ಇದು ಚೆನ್ನಾಗಿದೆ. ಬಟ್ ಇನ್ನೊಬ್ರಿಗೂ ಅರ್ಥ ಆಯ್ತು. ಇನ್ನು 3 ಜನಕ್ಕೆ ಅವ್ರಿಗೆ ಹಂಬಲ ಇದೆ, ಹೌದಲ್ಲ ಇದೇನು ಬೆಳಕು, ನಾನು ತಿಳ್ಕೊಬೇಕು ಅಂತ ಹಂಬಲ ಇದೆ. ಬಟ್ ದೀಪ ಹಚ್ಚಿಸ್ಕೊಳಕ್ಕಾಗ್ತಾ ಇಲ್ಲ. ಬಿಕಾಸ್ ಅವ್ರಿಗೆ ಅದು ತಲುಪಲಿಲ್ಲ. ಅಂದ್ರೆ ಅವರ ಜ್ಞಾನಾರ್ಜನೆಗೆ ಅದು ತಲುಪಲಿಲ್ಲ. ಹೇಳಿ, ಒಂದ್ ನಿಮಿಷ, ಅದು ನನ್ನ ಜನಕ್ಕೆ ಬಿಡ್ತೀನಿ. ಒಂದು ಎಕ್ಸಾಂಪಲ್ ಕೊಡ್ಲಿ. ಎಲ್ಲ ಹಳೆ ಕಾಲದಲ್ಲಿ ಹೇಳ್ಬಿಟ್ಟಿದ್ದಾರೆ. ಅರ್ಜುನ್ಗೆ ದ್ರೋಣಾಚಾರ್ಯರು ಜೊತೆಲಿ ನಿಂತ್ಕೊಂಡು ಪಾಠ ಹೇಳ್ತಾರೆ. ದ್ರೋಣಾಚಾರ್ಯರು ಮೂರ್ತಿ ಇಟ್ಕೊಂಡು ಅವನ್ನ ಓವರ್ಟೇಕ್ ಮಾಡ್ಕೊಂಡು ಏಕಲವ್ಯ ಹೊಟ್ಟಾಗ್ತಾನೆ. ಓಕೆನಾ? ಹೇಳೇ ಕೊಟ್ಟಿಲ್ಲ, ಬರೀ ದ್ರೋಣಾಚಾರ್ಯರು ಇದಿಟ್ಕೊಂಡ್ಬಿಟ್ಟು ನನ್ನ ಗುರುಗಳು ಇವರು ಅಂತ ಒಂದು ಮೂರ್ತಿ ಮಾಡಿ ಇಟ್ಕೊಂಡು ಕಲಿತಾರೆ. ಒಂದ್ಸತಿ ಇಬ್ರು ಸೇರಿದಾಗ ಇಬ್ರು ಬಾಣ ಬಿಡಕ್ ಹೇಳ್ತಾನೆ ದ್ರೋಣಾಚಾರ್ಯ, ನೋಡೋಣ ಯಾರು ಬೆಟ್ರು ಅಂತ. ಆಯ್ತು, ಅರ್ಜುನ ಬಾಣ ಬಿಟ್ಟು ಜೊತೆಲೆ ಪಕ್ಕದಲ್ಲಿ ಏಕಲವ್ಯ ಬಾಣ ಬಿಟ್ರೆ ಎಷ್ಟೋ ಕಿಲೋಮೀಟರ್ಗಳಾಚೆ ಅರ್ಜುನನ್ ಬಾಣ ಸಿಗುತ್ತೆ. ಸರಿ, ಏಕಲವ್ಯನ ಬಾಣನೇ ಸಿಗಲ್ಲ. ಓಕೆ. ಆಮೇಲೆ ಶಬ್ದವೇದಿ ವಿದ್ಯೆ ಸರಿ ಗೊತ್ತಿಲ್ಲದೆ ಅವ್ನು ಕಲ್ತ್ಕೊಂಡಿರ್ತಾನೆ. ಅವಾಗ ಅರ್ಜುನ ಕೇಳ್ತಾನೆ, ಹೆಂಗೆ ಶಬ್ದವೇದಿ ವಿದ್ಯೆ ಯಾರು ಹೇಳ್ಕೊಟ್ರು ಅವ್ನಿಗೆ? ಓಕೆ, ಅವ್ನು ಕಲ್ತ್ಕೊಂಡಿದ್ದಾನಪ್ಪ, ಯಾಕಂದ್ರೆ ಅವನಿಗೆ ಬೇಕು, ಅವ್ನು ಕಲ್ತ್ಕೊಂಡಿದ್ದಾನೆ. ಹಂಗ್ ನೋಡೋಕೋರೆ ದೇವರು ಬಹಳ ಅದ್ಭುತವಾದಂತ ಅಡ್ಮಿನಿಸ್ಟ್ರೇಟರ್. ನಿಜ ಹೇಳ್ಬೇಕಾದ್ರೆ ನಿಮ್ಗೆ ಸಿಂಪಲ್ ಆಗಿ ಅರ್ಥ ಆಗ್ಲಿಲ್ಲ, ದೇವರು ಅಂದ್ರೆ ದೇವ್ರು ನಂಬ್ತೀರಾ ಅಂತ ಸ್ಟಾರ್ಟ್ ಮಾಡ್ತೀರಾ. ಫಸ್ಟ್ ಆಫ್ ಆಲ್ ದೇವ್ರನ್ನ ತಿಳ್ಕೊಬೇಕು, ಆಮೇಲೆ ನಂಬೋದು ಬಿಡೋದು. ಒಂದು ಪವರ್ ಇದೆಯಲ್ಲ, ಅದೆಲ್ಲವೂ ಕರೆಕ್ಟಾಗಿ ಮಾಡಿಬಿಟ್ಟಿದೆ ಅಷ್ಟೇ. ನಿಮ್ಮ ಜೀವನ ನಿಮ್ಮ ಕೈಗೆ ಬಿಟ್ಟಿದೆ ಅಷ್ಟೇ. ಎಲ್ಲ ನನ್ನಂತ ಹುಚ್ಚಿನ ಹತ್ರ ಒಂದಷ್ಟು ಏನೋ ಹೇಳಿಸ್ತಾ ಇರುತ್ತಷ್ಟೇ. ಅದು ಕೂಡ ಏನಕ್ಕೆ ಅಂತ ನಾನು ಕ್ವಶನ್ ಕೇಳ್ಕೊಂಡಿದ್ದೀನಿ. ಏನಕ್ಕೆ ಬೇಕು? ನನಗೆ ಖುಷಿ, ನಾನು ಮಾಡ್ತೀನಿ ಅಷ್ಟೇ. ಕೊನೆಗೆ ಎಂಡ್ ಆಫ್ ದಿ ಡೇ ಅಷ್ಟೇ. ಇದು ಎಷ್ಟು ಜನಕ್ಕೆ ತಲುಪ್ತೆ, ಎಷ್ಟು ಇದು ಕ್ರಾಂತಿ ಆಗೋಗ್ಬಿಡುತ್ತೆ, ನನಗೆ ಅದರಿಂದ ಏನು ಸಿಗತ್ತೆ ಅನ್ನೋ ಒಂದು ಮೂರ್ಖತನ ಅಂತೂ ನನಗಿಲ್ಲ. ನೀವು ಒಪ್ಪುತ್ತೀರೋ ಬಿಡ್ತೀರೋ, ನನ್ನ ಪ್ರಯತ್ನ ಅಂತೂ ನಾನು ಮಾಡ್ತೀನಿ. ಇವತ್ತು ನಾನು ನಿಮಗೆ ಫೋನ್ ಮಾಡಿಲ್ಲ ಅಲ್ವಾ, ಒಂದು ಇಂಟರ್ವ್ಯೂ ಮಾಡೋಣ, ಇದನ್ನು ಜಾಸ್ತಿ ಪಬ್ಲಿಷಿಂಗ್ ಮಾಡಬೇಕು, ಪಾಪ ನೀವೇ ಫೋನ್ ಮಾಡಿದ್ರಿ, ನಾನು ಫೋನ್ ಮಾಡಿದೆ, ನಾನು ಇಲ್ಲ ಅನ್ನಲ್ಲ ಖಂಡಿತ. ಯಾಕಂದ್ರೆ ಇದೊಂದು ಆಪರ್ಚುನಿಟಿ ಅಂತ ನಾನು ಬಯಸ್ತೀನಿ. ಅಲ್ಲಲ್ಲ, ಯಾಕಂದ್ರೆ ದಟ್ ಈಸ್ ದ ವೇ ಆಕ್ಚುಲಿ ಇಟ್ ಶುಡ್ ಡೂ. ನ್ಯಾಚುರಲ್ ಆಗಿ ಹೋಗ್ಲಿ ಅಂತ ಅಷ್ಟೇ. ಹೌದು, ನಾನು ಅದನ್ನ ನ್ಯಾಚುರಲ್ ಆಗಿ ಏನೋ ಬಂದಿದೆ, ಅದನ್ನ ನನ್ನಿಂದ ಬಂದಿರೋದಲ್ಲ, ಅದು ನನಗೂ ಗೊತ್ತು. ಏನು ಹೇಳಿ, ನಾನು ಮುಂಚೆಯಿಂದ ಹೇಳ್ದೆ, ನಾನು ಸಿನಿಮಾ ಬರ್ಬೇಕಾದ್ರೆ ಚಿಕ್ಕ ಹುಡುಗ ಇರ್ಬೇಕಾದ್ರೆ ಇದು ಯಾವ್ದು ಏನೋ ಮಾಡಬೇಕು ಅಂತ ಬಂದೆ ಇಲ್ಲಿಗೆ. ಸಿನಿಮಾಗಿನ ಜಾಸ್ತಿ ಇದು ಕಾಡ್ತು. ಬಟ್ ಸಿನಿಮಾ ಕೆಲಸ ಸಿನಿಮಾ ಮಾಡಿದೆ ನಾನು. ಅಟ್ ದಿ ಸೇಮ್ ಟೈಮ್ ಅದು ಕಾಡ್ತಾನೆ ಇದೆ. ಎಷ್ಟೋ ಸತಿ ಕೇಳ್ಕೊಂತೀನಿ, ಏನಕ್ಕೆ ಇದು ಮಾಡಿದ್ದೀರಾ ಗೊತ್ತಿಲ್ಲ, ಅದು ನನಗೆ ಗೊತ್ತಿಲ್ಲ. ಸಮಥಿಂಗ್ ಈಸ್ ಪ್ರೆಷರ್ ಮಾಡುತ್ತೆ ನನಗೆ. ಬೆಳಿಗ್ಗೆ ಎದ್ರೆ ಏನೋ ಒಂದು ಅನ್ಸುತ್ತೆ ಮಾಡಬೇಕು ಅಂತ ಮಾಡ್ತೀನಿ ಅಷ್ಟೇ. ಇದನ್ನ ಬೇರೆ ಥರ ಅಳಿಲೇಬಾರ್ದು ಆ್ಯಕ್ಚುಲಿ. ಪ್ರತಿಯೊಂದು ಕೂಡ ಸಕ್ಸಸ್ಸು ಫೇಲ್ಯೂರು ಅದು ನನಗೇನೋ ಅದು ಫೂಲಿಶ್ನೆಸ್ ಅನ್ಸುತ್ತೆ ಆ್ಯಕ್ಚುಲಿ. ಪ್ರತಿಯೊಂದಕ್ಕೂ ನಾವು ಅದರಲ್ಲೇ ಮೌಲ್ಯಮಾಪನ ಎಳೆದ್ರೆ ನೀವು ಅವಾಗ ಒಂದು ಒಳ್ಳೆ ವಿಷಯಗಳಿಗೆ ನೀವು ಬೆಲೆನೇ ಇಲ್ಲ ಅವಾಗ. ನಾನು ಸಿಂಪಲಾಗಿ ಹೇಳಬೇಕು ಅಂದರೆ, ಯಾವುದೋ ಒಂದು ಏನಾಗಿದೆ ಅಂದರೆ ಒಂದು ಹುಚ್ಚತನಕ್ಕೆ ಏನೋ ಒಂದು ಸ್ಕೋಪ್ ಸಿಗ್ತಾ ಇದೆ ಅನ್ಕೊಳ್ಳಿ, ಎಲ್ಲರೂ ಹುಚ್ಚರಾಗಕ್ಕೆ ಹೋಗ್ತಾರೆ. ಇವಾಗ ನಾನು ರೋಡಲ್ಲಿ ಹೋಗಿ ಹುಚ್ಚಿನ ಥರ ಆಡ್ತೀನಿ, ನಾನು ಸಿಕ್ಕಾಪಟ್ಟೆ ಏನೋ ಲೈಕ್ಸ್ ಬಂದ್ಬಿಡ್ತಾರೆ ಅನ್ಕೊಳ್ಳಿ, 4 ಜನ ಹುಚ್ಚರು ಬಂದಿರ್ತಾರೆ ಅಲ್ಲಿ. ಈಸ್ ಇಟ್ ರೈಟ್? ಅಲ್ಲ ಅಲ್ವಾ?
ಸಿ ಆ ಥರ ನಾನೊಂದು ರಾಂಗಾಗಿ ಎಕ್ಸಾಂಪಲ್ ಕೊಟ್ಟಿರ್ಬೋದು, ತಪ್ಪಾಗಿ ಎಕ್ಸಾಂಪಲ್ ಕೊಟ್ಟಿರ್ಬೋದು, ಬಟ್ ಅದಾಗಬಾರ್ದು ಅಂತ ನಾನು ಹೇಳ್ತಿರೋದು. ಯು ಶುಡ್ ನಾಟ್ ಕೌಂಟ್ ಲೈಕ್ ದಟ್. ವಿ ಶಲ್ ಎಕ್ಸ್ಪ್ಲೋರ್. ನೀವು ಹೇಳ್ದಂಗೆ ಹುಡುಕಾಟ ಇರಬೇಕು. ಪ್ರಜೆಗಳಿಂದ ಪ್ರಜಾಕೀಯ, ಪ್ರಜೆಗಳಿಗಾಗಿ ಪ್ರಜಾಕೀಯ, ಪ್ರಜೆಗಳಿಗೋಸ್ಕರ ಪ್ರಜಾಕೀಯ, ಮಟ್ಟ ಹಾಕಲು ರಾಜಕೀಯ. ನಮ್ಮಿಂದ ನಮಗಾಗಿ ನಮಗೋ